ಪುರುಷಾಯ ವಿದ್ಮಹೇ ಮಹಾದೇವಾಯ ಧೀಮಹಿ ತನ್ನೋ ರುದ್ರ ಪ್ರಚೋದಯಾತ್. ಓಂ ಮೃತ್ಯುಂಜಯಾಯ ಸರ್ವೇಶ್ವರಾಯ ನೀಲಕಂಠಾಯ ನಮಃ. ಓಂ ಸರ್ವೇಶ್ವರಾಯ ನಮಃ. ಬಲಗೈ ಚಾಚಮ್ಮ. ಓಂ ನಮಸ್ತೆ ಅಸ್ತು ಭಗವನ್ ವಿಶ್ವೇಶ್ವರಾಯ ಮಹಾದೇವಾಯ ತ್ರಯಂಬಕಾಯ ತ್ರಿಪುರಾಂತಕಾಯ ತ್ರಿಕಾಲಾಗ್ನಿಕಾಲಾಯ ಕಾಲಾಗ್ನಿರುದ್ರಾಯ ನೀಲಕಂಠಾಯ ಮೃತ್ಯುಂಜಯಾಯ ಸರ್ವೇಶ್ವರಾಯ ಸದಾಶಿವಾಯ ಶ್ರೀಮನ್ ಮಹಾದೇವಾಯ ನಮಃ. ಜೈ ಭೋಲೆನಾಥ್. ಓಂ ಮೃತ್ಯುಂಜಯಾಯ ನಮಃ ಸರ್ವೇಶ್ವರಾಯ ನಮಃ ಸದಾಶಿವಾಯ ನಮಃ. ಜೈ ಭೋಲೆನಾಥ್. ನೋಡಮ್ಮ, ಎಂಥ ಪರಿಸ್ಥಿತಿನೇ ಬರಲಿ, ಯಾವುದೇ ಕಾರಣಕ್ಕೂ ದೀಪಾವಳಿ ಮುಗಿಯೋವರೆಗೂ ನೀನು ಈ ತಾಯ್ತಾನ ಕೈಯಿಂದ ತೆಗಿಬಾರ್ದು. ಆಯ್ತು ಮಹರ್ಷಿಗಳ. ಆಗಲಿ. ಆ ಜಗನ್ಮಾತೆ, ಜಗತ್ ರಕ್ಷಕಿ, ಆ ಜಗದಾಂಬೆ ಆಶೀರ್ವಾದ ಸದಾಕಾಲ ನಿನ್ಮೇಲೆ ಇರ್ಲಮ್ಮ. ನಾನು ಹೇಳೋದನ್ನ ಸರಿಯಾಗಿ ನೆನ್ಪಿಟ್ಕೊಳ್ಳಿ. ಒಳ್ಳೇದಾಗ್ಲಿ. ಇದನ್ನ ತುಂಬಾ ಕಷ್ಟಪಟ್ಟು ತಗೊಂಡು ಬಂದಿದ್ದೀನಿ ಮೇಡಮ್. ಈ ವಿಚಾರ ನಿಮಗ್ ಬಿಟ್ರೆ ಬೇರೆ ಯಾರಿಗೂ ಗೊತ್ತಿಲ್ಲ. ಈಗ ನಿಮ್ ಸಹಾಯ ಬೇಕು. ಅಲ್ಲ ಗಂಗಾಧರ್ ಅವರೇ, ನಿಮ್ಗೆ ಗೊತ್ತಿರೋ ಸಾಕಷ್ಟು ನಕ್ಷತಜ್ಞರಿದ್ರು. ನೀವ್ಯಾಕೆ ಈ ಕೆಲ್ಸಕ್ಕೆ ನನ್ನ ಆರಿಸ್ಕೊಂಡ್ರಿ? ಶ್ಯಾಮ್ಲಾ ಅವರೇ, ಇದು ತುಂಬಾ ಸೀಕ್ರೆಟ್ ಆಗಿರೋ ವಿಷಯ. ನಾನು ಬೇರೆಯವ್ರ ಹತ್ರ ಹೋದ್ರೆ ಇದ್ರ ವಿಚಾರ ಹೊರಗ್ ಬರೋಂತ ಸಾಧ್ಯತೆಗಳೇ ಹೆಚ್ಚು. ನೀವು ನಮ್ಮ ಗುರುಗಳಾದ ರಾಘವೇಂದ್ರ ಆಚಾರ್ಯವರ ನೆಚ್ಚಿನ ಶಿಷ್ಯೆ. ಹಾಗಾಗಿ ನನಗೆ ನಿಮ್ಮ ಮೇಲೆ ನಂಬಿಕೆ ಜಾಸ್ತಿ. ನಿಮ್ಮ ನಂಬಿಕೆನ ಕಾಪಾಡ್ಕೊಳ್ಳೋ ಜವಾಬ್ದಾರಿ ನಂದು. ಗಂಗಾಧರ್ ಅವರೇ, ಇದು 300 ವರ್ಷಗಳ ಹಳೆಯದು ಅಂತ ನನಗನ್ನಿಸ್ತಾ ಇಲ್ಲ. ಇದ್ಯಾಕೆ ಹಾಗೆ ಹೇಳ್ತಾ ಇದ್ದೀರಾ? ಇದರಲ್ಲಿರೋ ರೇಖಾಚಿತ್ರಗಳು ಹಬ್ಬಬ್ಬ ಅಂದ್ರೆ 170 ವರ್ಷಗಳ ಹಿಂದಿನದು. ಓಹೋ. ಮತ್ತೆ 300 ವರ್ಷಗಳ ಹಿಂದೆ ಇರೋ ಡೀಟೇಲ್ಸ್ ಎಲ್ಲ ಇದ್ರ ಮೇಲೆ ಇರೋದಕ್ಕೆ ಹೇಗೆ ಸಾಧ್ಯ? ಅಂದ್ರೆ ಇದು ಒಂದು ಕೈಯಿಂದ ಇನ್ನೊಂದು ಕೈಗೆ ಎಕ್ಸ್ಚೇಂಜ್ ಆಗ್ತಾ ಇದರ ಒರಿಜಿನಲ್ಲು ಹಳೇದಾಗಿರೋ ಸಾಧ್ಯತೆ ಇದೆ. ಓಹೋ. ಅಥವಾ ಹರಿದೋಗಿರೋ ಚಾನ್ಸಸ್ಸೂ ಇದೆ. ಅದರ ಕಾಪಿ ಇದಾಗಿರಬಹುದು. ಹೇಗೋ ಇದು ಸಿಕ್ಕಿರೋದು ನಮ್ಮ ಪುಣ್ಯ. ಶ್ಯಾಮ್ಲಾ ದೇವಿ ಅವರೇ, ಇದು ಯಾವ ಜಾಗಕ್ಕೆ ಸಂಬಂಧಪಟ್ಟಿರೋದು ಅಂತ ಸ್ವಲ್ಪ ವಿವರಿಸಿ ಹೇಳ್ತೀರಾ? ಓ, ಖಂಡಿತವಾಗಿ ಹೇಳ್ತೀನಿ. ಗಂಗಾಧರ್ ಅವರೇ, ಇಲ್ಲಿ ಅನೇಕ ಬೆಟ್ಟಗಳ ಸಿಂಬಲ್ಗಳು ಕಾಣಿಸ್ತಾ ಇದೆ. ಹಾಗೆ ಒಂದು ಪ್ರಮುಖವಾದ ನದಿ ಹರಿಯೋ ಜಾಗನೂ ಬರ್ದಿದ್ದಾರೆ. ಇಲ್ಲಿ ಕಾಣಿಸ್ತಾ ಇದೆಯಲ್ಲ, ಈ ಚಿಹ್ನೆನ ಸ್ವಲ್ಪ ಗಮನಿಸಿ ನೋಡಿ. ಇದು ಕಾಳಿದೇವಿಗೆ ಸಂಬಂಧಪಟ್ಟಿದ್ದು. ಇದು ತ್ರಿಶೂಲದ ಚಿಹ್ನೆ ಅಲ್ವಾ? ತ್ರಿಶೂಲ ಅಂದ್ರೆ ಶಿವನಿಗೆ ಸಂಬಂಧಪಟ್ಟಿದ್ದಲ್ವಾ? ನೀವು ನೋಡಿದ್ರೆ ಕಾಳಿದೇವಿ ಅಂತ ಹೇಳ್ತಾ ಇದ್ದೀರಾ? ನನಗೆ ನಿಜವಾಗ್ಲೂ ಅರ್ಥ ಆಗ್ತಾ ಇಲ್ಲ. ತ್ರಿಶೂಲ ಅಂದ್ರೆ ಶಿವನಿಗೆ ಸಂಬಂಧಪಟ್ಟಿರೋದೇನೋ ನಿಜ,
ಆದ್ರೆ ತ್ರಿಶೂಲದ ಅಕ್ಕಪಕ್ಕ ಒಂದು ಕಣ್ಣು, ಚಾಚಿರೋ ನಾಲ್ಗೆ ಇದೆ ನೋಡಿ. ಇದು ಭದ್ರಕಾಳಿಯನ್ನು ಸೂಚಿಸುತ್ತೆ. ಹಾಗಾಗಿ ಅಲ್ಲಿ ಒಂದು ಕಾಳಿ ವಿಗ್ರಹ ಇರಲೇಬೇಕು. ಸೂರ್ಯಮಣಿ ಕಳುವಾಗಿರೋದು ರಾಂಪುರ, ಸೋಂಪುರ ಸುತ್ತಮುತ್ತಲ ಪ್ರದೇಶದಲ್ಲಿ. ಅಂದ್ರೆ ಈ ನಕ್ಷೆ ಪ್ರಕಾರ ಕಾಳಿ ಬೆಟ್ಟ ಅಂತ ಕರಾರುವಕ್ಕಾಗಿ ಹೇಳಬಹುದು. ನೀವು ಹುಡುಕ್ತಾ ಇರೋ ಸೂರ್ಯಮಣಿ ಇದೇ ಕಾಳಿ ಬೆಟ್ಟದಲ್ಲಿದೆ. ಹಾ, ಇಲ್ಲಿ ನೋಡಿ. ಯಾರು ಸರ್ ಇವರು? ನಿಮ್ಮ ಹುಡುಗರ? ಮೇಡಮ್, ಪರ್ಮಿಷನ್ ಇಲ್ಲದೆ ಒಳಗಡೆ ಬಂದಿದ್ದಾರೆ ಅಂದ್ರೆ ನಮ್ಮ ಹುಡುಗರಾಗೋದಕ್ಕೆ ಹೇಗೆ ಸಾಧ್ಯ? ಇರಿ, ವಿಚಾರಿಸ್ಕೊಂಡು ಬರ್ತೀನಿ. ಸರ್, ಯಜಮಾನ್ರು ಬರೋ ಕೇಳಿದ್ದಾರೆ. ಮೊದಲೆಲ್ಲ ಏಕವಚನದಲ್ಲಿ ಮಾತಾಡ್ತಾ ಇದ್ದವರು ಇದ್ದಕ್ಕಿದ್ದಾಗೆ ಸರ್ ಅಂತ ರೆಸ್ಪೆಕ್ಟ್ ಬಂದಿದೆ ಅಂದ್ರೆ ನಿಮಗೆ ಮ್ಯಾಪ್ ಬಗ್ಗೆ ಎಲ್ಲ ಗೊತ್ತಾಗಿದೆ ಅಂತಾನೆ ಅರ್ಥ. ನಾನು ಯಾವುದೇ ಕಾರಣಕ್ಕೂ ಬರಲ್ಲ, ನನಗೆ ತೊಂದರೆ ಕೊಡಬೇಡ. ಸರ್, ಅವತ್ತಾಗಿದ್ನೆಲ್ಲ ಮನಸ್ಸಲ್ಲಿ ಇಟ್ಕೊಳಕ್ಕೆ ಹೋಗ್ಬೇಡಿ. ಯಜಮಾನ್ರು ನಿಮ್ಮನ್ನ ತುಂಬ ಮರ್ಯಾದೆಯಿಂದ ಕರ್ಕೊಂಬ ಅಂತ ಹೇಳಿದ್ದಾರೆ. ನೀವು ಕೊಡೋ ಮರ್ಯಾದೆ ಏನು ಅಂತ ನೋಡಿದ್ದೀನಪ್ಪ. ನೀವು ಕರೆದ ತಕ್ಷಣ ಬರೋದಕ್ಕೆ ನಾನು ಆ ಕಾಳಿಂಗರಾಯನ್ ಚೇಲ ಅಲ್ಲ. ನೀತಿ ನಿಯತ್ತು ಇಲ್ಲದೆ ಇರೋ ಕಡೆ ನನ್ನ ನೆರಳು ಕೂಡ ಸುಳಿಯಲ್ಲ. ದಯವಿಟ್ಟು ಇಲ್ಲಿಂದ ಹೊರಟೋಗಿ. ನಿಮ್ಮ ಕೋಪ ಹೀಗೆಲ್ಲ ಮಾತಾಡ್ಸ್ತಾ ಇದೆ. ಸರ್, ಏನು ಹೇಳೋದಿದ್ರು ನಮ್ಮ ಯಜಮಾನರ ಹತ್ರ ಬಂದು ಹೇಳಿ. ಈ ದೊಡ್ಡ ದೊಡ್ಡ ಪದಗಳೆಲ್ಲ ನಮ್ಗೆ ಅರ್ಥ ಆಗಲ್ಲ. ಸಾಕಿದ ನಾಯಿಗೆ ಬಾಯಿ ಮಾತಲ್ಲಿ ಹೇಳಿದ್ರೆ ಅರ್ಥ ಆಗುತ್ತೆ. ಬೀದಿ ನಾಯಿಗೆ ಜೋರ್ ಮಾಡಿ ಹೇಳಿದ್ರೆ ಅರ್ಥ ಆಗುತ್ತೆ. ಆದ್ರೆ ಹುಚ್ಚು ನಾಯಿಗಳಿಗೆ ಕಲ್ಲಲ್ಲಿ ಹೊಡೆದ್ರೇನೆ ಅರ್ಥ ಆಗೋದು. ಈಗ ನೀವೇ ಡಿಸೈಡ್ ಮಾಡಿ, ನೀವು ಯಾವ ಗುಂಪಿಗೆ ಸೇರಿದವರು ಅಂತ. ಲೇ ಗಂಗಾಧರ! ಹೇಯ್, ಮುಚ್ಚ. ವಾಯ್ಸ್ ಇಲ್ಲಿ ರೈಸ್ ಮಾಡಿದ್ಯೋ, ಆಯಸ್ಫೂರ್ತಿ ನಿನ್ ಧ್ವನಿ ಯಾವುದು ಅಂತ ನೀನೇ ಮರ್ತೋಗ್ತೀಯ. ಒಂದೇ ಒಂದು ಫೋನ್ ಕಾಲು, ನೀನು ನಿಮ್ಮ ಯಜಮಾನ ಎಲ್ಲ ಸ್ಟೇಷನಲ್ಲಿ ಇರ್ತೀರ. ಇಂಥ ಚಿಲ್ಲರೆ ವ್ಯವಹಾರಕ್ಕೆಲ್ಲ ನನ್ನ ಹತ್ರ ಟೈಮ್ ಇಲ್ಲ. ಬಾಯಿ ಮುಚ್ಕೊಂಡು ಹೋದ್ರೆ ಸರಿ, ಇಲ್ಲ ಅಂದ್ರೆ ಜೀವನದಲ್ಲೇ ಡಿಲೀಟ್ ಆಗೋಗ್ತೀರಾ. ಹೇಯ್, ಹೋಗ. ಬಂಡ್ರೋ. ಮೇಡಮ್, ನೀವು ಕಂಟಿನ್ಯೂ ಮಾಡಿ.